ಹೇಗೆ ಒಂದು ವ್ಯಕ್ತಿ ಬೇಗ 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 ಬೆಳೀತಾರೆ ಅಂತಂದರೆ, ಇಷ್ಟು ಇನ್ವಿಟೇಷನ್ ಬಂದಿದೆ, ಇಷ್ಟು ಇನ್ವಿಟೇಷನ್ನ ಸ್ಲಾಟ್ನಲ್ಲಿ ಇಡೋಕ್ಕೆ ಮನಸ್ಥಿತಿ ಬೇಕಾ, ದುಡ್ಡು ಬೇಕಾ? ಮೆಡಿಸಿನ್ ಮತ್ತು ಪ್ರಿಸ್ಕ್ರಿಪ್ಷನ್ಸ್ ಇರುತ್ತೆ, ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಅದು ನಂದಾದ್ರೇನು, ನನ್ನ ತಾಯಿದಾದ್ರೇನು, ನಮ್ಮ ಮನೆಯವ್ರದ್ದಾದ್ರೇನು. ನಾನು ಇದೆಲ್ಲ ಏನೂ ಮಾಡಿಲ್ಲ, ನಾನೊಂದು ಸಾಧಾರಣದ ಪೋಸ್ಟ್ಗೆ ಓಕೆ, ನಾನು ಇದೆಲ್ಲ ಅಭ್ಯಾಸ ಮಾಡಿದ್ದೀನಿ, ಎಲ್ಲರ ಮುಂದೆ ತೋರಿಸ್ಕೊಂಡು ಇದ್ದೀನಿ, ನನ್ನನ್ನು ಹೈಯರ್ ಎಲಿವೇಶನ್ ಈ ಪೋಸ್ಟ್ಗಿಂತ ಆ ಪೋಸ್ಟ್ಗೆ ಸೂಟೇಬಲ್ ಅಂತ ಅನ್ಕೋತಾರೆ. ನಮಗೆ ಊರವ್ರ ತಪ್ಪೆಲ್ಲ ಗೊತ್ತಾಗುತ್ತೆ, ಮನೆಯವ್ರ ತಪ್ಪು ಗೊತ್ತಾಗುತ್ತೆ, ಮಕ್ಕಳ ತಪ್ಪು ಗೊತ್ತಾಗುತ್ತೆ, ಪೇರೆಂಟ್ಸ್ ತಪ್ಪು ಗೊತ್ತಾಗುತ್ತೆ. ಆದರೆ ನನ್ನ ತಪ್ಪು ತಿದ್ದುಕೊಂಡ್ರೆ ಎಲ್ಲ ಸರಿ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಅಂದರೆ 4M ಸಿಂಪಲ್ ಸಬ್ಜೆಕ್ಟ್ಸ್, ಅದನ್ನ ಸಿಂಪಲ್ ಟು ಇಂಪ್ಲಿಮೆಂಟ್ ಅನ್ನೋ ರೀತಿನಲ್ಲಿ ಪಾರ್ಕಿಂಗ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಇನ್ಸ್ಟೆನ್ಸಸ್ನ ಹೇಳಿದ್ರಿ. ದುಡ್ಡೇ ಇಲ್ಲಪ್ಪ ಇದು ಯಾವುದಕ್ಕೂ. ಹೆಚ್ಚಂದ್ರೆ ಆರ್ಗನೈಸ್ ಮಾಡ್ಕೊಳ್ಳುವ, ಈಗ ನಂಗೆ ಕಾರ್ಡ್ ಆರ್ಗನೈಸ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಒಂದು 30 ಸೆಕೆಂಡ್ ಅಪ್ಪ ಅಷ್ಟೇ. ದುಡ್ಡಿದ್ರೆ ಒಳ್ಳೆ ಕಾರ್ಡ್ ಪೋಚ್ ತಗೋತೀನಿ, ದುಡ್ಡಿಲ್ಲಪ್ಪ ಚಿಕ್ಕ ಚಿಕ್ಕ ಕಾರ್ಡ್ ಪೋಚ್ ತಗೋತೀನಿ ಅಷ್ಟೆ. ಫೈಲ್ಸ್ ಎಲ್ಲರ ಮನೇಲೂ LIC ಅವು ಇವು ಇರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮ ಮನೇಲಿದೆ, 10 ತಿಂಗಳಿಂದ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲಿದೆ ಅಂತಲೇ ಹುಡುಕ್ತೀವಿ, ವಾಟರ್ ಬಿಲ್ ಎಲ್ಲಿದೆ ಅಂತ ಹುಡುಕ್ತೀವಿ. ಬೇಡಪ್ಪ, ಹುಡುಕೋ ಅವಶ್ಯಕತೆ ಇಲ್ಲ. ಎಲೆಕ್ಟ್ರಿಸಿಟಿಗೆ ಒಂದು ಪೋಚ್ ಇಟ್ಕೊಂಡ್ರೆ ಸಾಕು, ಒಂದು ಫೋಲ್ಡರ್ ಇಟ್ಕೊಂಡ್ರೆ ₹10 ಒಂದು ಫೋಲ್ಡರ್ ಅಪ್ಪ. ₹10 ಇಟ್ಕೊಂಡ್ರೆ ಯಾವತ್ತೇ ಎಲೆಕ್ಟ್ರಿಸಿಟಿ ಬಿಲ್ ಬಂದ್ರೂ ಅಲ್ಲಿ ಹಾಕ್ಬಿಡ್ಬೋದು. ನೆಕ್ಸ್ಟು ಇದು ವಾಟರ್ ಬಿಲ್ ಬರುತ್ತೆ, ಇಂಟರ್ನೆಟ್ ಬಿಲ್ ಬರ್ಬೋದು, ಫೋನ್ ಬಿಲ್ ಬರ್ಬೋದು. ಎಲ್ಲದಕ್ಕಿಂತ ವಿಚಿತ್ರ ಅಂತಂದರೆ ನಾನು ಇನ್ವಿಟೇಷನ್ಸ್ ಬರುತ್ತಲ್ಲ ಅದನ್ನು ಆರ್ಗನೈಸ್ ಮಾಡಿ ಇಟ್ಕೋತೀನಿ. ಅಂದರೆ ಇನ್ವಿಟೇಷನ್, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನ ಮುಂಜಿನೋ ಫಂಕ್ಷನೋ ಏನೋ ಒಂದು ಕರಿತೀರಿ ಅಲ್ಲ, ಇನ್ವಿಟೇಷನ್ ಕೊಡ್ತೀರಿ ಅಲ್ಲ, ಆ ಇನ್ವಿಟೇಷನ್ ನಾವು ಎಲ್ಲೆಲ್ಲೋ ಇಟ್ಟಿರ್ತೀವಿ. ನಾನು ಅದನ್ನೆಲ್ಲ ತೆಗೆದು ಒಂದು ಸ್ಲಾಟ್ ಇಡ್ತೀನಿ, ಡೇಟ್ ವೈಸ್ ಇಡ್ತೀನಿ. ಸೊ ಯಾವ ಡೇಟ್ ಆದಮೇಲೆ ಯಾವುದು ಅಂತ ಅದನ್ನು ಫಸ್ಟು ಫೋನಲ್ಲಿ ಇಂಪ್ರೆಷನ್ ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ಸ್ಲಾಟ್ ಇಟ್ಟಿರ್ತೀನಿ. ನಂಗೆ ಆ ದಿನ ಸುಮ್ಮನೆ ಬೆಳಗ್ಗೆ ಎದ್ದು ಆ ಸ್ಲಾಟ್ ನೋಡಿದ್ರೆ ಸಾಕು, ಇವತ್ತೇನಾದರೂ ಇದೆಯಾ ಇಲ್ವಾ. ಸೋಷಿಯೋ ನೆಟ್ವರ್ಕಿಂಗ್ ಹೋಗ್ಬೇಕಲ್ಲ, ಎಷ್ಟು ಖರ್ಚಾಗುತ್ತೆ? ಇಷ್ಟು ಇನ್ವಿಟೇಷನ್ ಬಂದಿದೆ, ಇಷ್ಟು ಇನ್ವಿಟೇಷನ್ನ ಸ್ಲಾಟ್ನಲ್ಲಿ ಇಡೋಕ್ಕೆ ಮನಸ್ಥಿತಿ ಬೇಕಾ, ದುಡ್ಡು ಬೇಕಾ? ಮನಸ್ಥಿತಿನೇ ಬೇಕು. ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡಿದೆ, ₹10 ಕೊಟ್ಟು ಇನ್ನೊಂದು ಫೋಲ್ಡರ್ ಎತ್ತಿಟ್ಕೊಳ್ಳಿ, ದಿಸ್ ಈಸ್ ಸ್ಲಾಟ್ ಅಂತ. ಏನೇನೋ ಬಿಲ್ಸ್ ಬರುತ್ತೆ, ಅಮೆಝಾನಲ್ಲಿ ತರಿಸ್ತಾ ಇದ್ದೀವಿ, ಏನೇನೋ ಬಿಲ್ಸ್ ಬರುತ್ತೆ. ಆ ಬಿಲ್ಸ್ ಕೆಲವೆಲ್ಲ ಬೇಕಾಗತ್ತೆ. ನಿಮ್ಮ ಪದಾರ್ಥಗಳು ತರಿಸ್ತೀವಿ, ಫೋನ್ ತರಿಸ್ತೀರಿ, ಅದಕ್ಕೆ ಕ್ಯಾಟ್ಲಾಗ್ ಇದೆ, ಅದಕ್ಕೆ ವಾರಂಟಿ ಕಾರ್ಡ್ ಇದೆ, ಕೆಲವನ್ನ ಇಡಬೇಕಾಗತ್ತೆ. ಆ ವಾರಂಟಿ ಕಾರ್ಡ್ ಎಲ್ಲ ಇಡಬೇಕಾದಕ್ಕೆ ಒಂದು ಫೋಲ್ಡರ್ ಇಟ್ಕೊಂಡಿದ್ರೆ ಆಯ್ತು. ₹10 ಫೋಲ್ಡರ್ ಒಂದು 20-30 ತೆಗೆದು ಇಟ್ಕೊಂಡಿರಿ, ಯಾವತ್ತಿಗೆ ಬೇಕಾದರೂ ಯಾವ ವಿಷಯಕ್ಕೆ ಬೇಕಾದರೂ ಯೂಸ್ ಆಗುತ್ತೆ. ಕರೆಕ್ಟ್. ನನಗೆ ಇನ್ನೊಂದು ಬರೆಯೋ ಹುಚ್ಚಿದೆ, ಐಡಿಯಾಸ್ ಬರಿತಾ ಇರ್ತೀನಿ. ಬರಿಬೇಕಾದ್ರೆ ನನ್ನ ಆಫೀಸ್ ರಿಲೇಟೆಡ್ಡು, ಸೋಷಿಯೋ ರಿಲೇಟೆಡ್ಡು, ನನ್ನ ಆರ್ಗನೈಸೇಷನ್ಸ್ ರಿಲೇಟೆಡ್ಡು, ನನ್ನ ರಿಲೇಟೆಡ್ಡು, ನನ್ನ ಮೆಡಿಕಲ್ ರಿಲೇಟೆಡ್ಡು, ಇದೆಲ್ಲ ಬರಿತೀನಿ. ಎಲ್ಲ ಬರೆದು ಆಯಾ ಪೋಚಸಲ್ಲಿ ಹಾಕ್ಕೊಂಡು ಬರ್ತೀನಿ. ಈಗ ನನಗೆ ನನ್ನ ಆರೋಗ್ಯದ ವಿಷಯ ನಾನು ಹಿಂದೆ ಯಾವಾಗ ಚೆಕ್ ಮಾಡಿಸ್ದೆ ಅನ್ನೋದು ಬೇಕಾಗಿತ್ತು ಅಂದರೆ ಆ ಪೋಚ್ ತೆಗಿತೀನಿ, ನನಗೆ ಆರೋಗ್ಯದ ರಿಲೇಟೆಡ್ ಇದೆ. ಮೆಡಿಸಿನ್ ಮತ್ತು ಪ್ರಿಸ್ಕ್ರಿಪ್ಷನ್ಸ್ ಇರುತ್ತೆ, ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಅದು ನಂದಾದ್ರೇನು, ನನ್ನ ತಾಯಿದಾದ್ರೇನು, ನಮ್ಮ ಮನೆಯವ್ರದ್ದಾದ್ರೇನು. ಸೊ ನನ್ನ ಕೆಲಸ ಐ ಆಮ್ ಎನ್ ಆರ್ಗನೈಸರ್. ಅದರಲ್ಲಿ ಒಂದು ಸಬ್ಜೆಕ್ಟ್ ಈಸ್ ಕಾಲ್ಡ್ ಪಾರ್ಕಿಂಗ್ ಅಷ್ಟೇ. ಹೀಗೆ ಒಂದು 500 ಸಬ್ಜೆಕ್ಟ್ಸ್ ಇದೆ, ಅದರಲ್ಲೂ 500 ಇನ್ಸ್ಟೆನ್ಸಸ್ ಇದೆ. ಇವತ್ತು ಹೇಳ್ತಾ ಇದ್ದರೆ ನಾನು ಇನ್ನೊಂದು 35 ವರ್ಷ ಬೇಕು ನನಗೆ ಇದು ಮುಗಿಸೋದಕ್ಕೆ. ಇದೆಲ್ಲ ಎಲ್ಲಿ ಬರುತ್ತೆ, ಎಲ್ಲಿ ಸಿಗುತ್ತೆ? ಕತೆಗಳನ್ನು ಓದ್ಬೋದು, ರಾಮಾಯಣ ಮಹಾಭಾರತ ಓದು ಅಂದರೆ ಇದೆಲ್ಲ ಸಿಗುತ್ತೆ ನಮಗೆ. ಚಾಣಕ್ಯನ ಕಥೆನಲ್ಲಿ ಇವೆಲ್ಲ ಸಿಗುತ್ತೆ. ಹಿಸ್ಟ್ರಿನಲ್ಲಿ ನಾವು ಹುಡುಕ್ತಾ ಹೋದರೆ ನಮ್ಮ ಲ್ಯಾಪ್ಸಸ್ ಏನಿದೆ ಇದೆಲ್ಲ ಸಿಗುತ್ತೆ. ಈಗ ನಾನೇನೋ ಇಲ್ಲಿ ಮನೆ ಆರ್ಗನೈಸ್ ಮಾಡಿಕೊಂಡೆ, ನನಗೆ ಇವಾಗ ಹೈಯರ್ ಹುದ್ದೆಗೆ ಹೋಗುವ ಎಲಿಜಿಬಿಲಿಟಿ ಬರಲಿಲ್ವಾ? ಖಂಡಿತ ಬಂದಿರುತ್ತೆ. ಈಗ ನಾನು ಮನೆ ಆರ್ಗನೈಸ್ ಮಾಡ್ಕೊಳ್ಳೋಕೆ ಬಂದೆ, ನಾನೊಂದು ಇಂಟರ್ವ್ಯೂಗೆ ಹೋಗ್ತೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ನಾನೊಂದು ಇಂಟರ್ವ್ಯೂಗೆ ಹೋಗ್ತೀನಿ. ಇಂಟರ್ವ್ಯೂಗೆ ಹೋದಾಗ ನನ್ನ ಬರವಣಿಗೆ, ನಾನು ಪೇಪರ್ ತಗೊಳ್ಳುವ ರೀತಿ, ವಾಪಸ್ ಪೆನ್ ಇಡುವ ರೀತಿ, ಮತ್ತು ಪ್ರೆಸೆಂಟ್ ಮಾಡುವ ರೀತಿ, ಇದೆಲ್ಲವೂ ಎದುರುಗಡೆ ಇರೋರ್ಗೆ ಅಪೀಲ್ ಆಗಲ್ವಾ? ಇವ್ರನ್ನ ತಗೊಂಡ್ರೆ ಇಂಥವ್ರನ್ನೇ ತಗೋಬೇಕು ಅಂತ ಅನ್ಸಲ್ವಾ? ನಾನು ಹೇಗೆ ಹುಡುಕ್ತಾ ಇದ್ದೆ ಹಾಗಿದ್ದಾರೆ ಅಂತ ಅನ್ಸಲ್ವಾ? ಅಲ್ಲಿಂದ ಸಕ್ಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ನಾನು ಇದೆಲ್ಲ ಏನೂ ಮಾಡಿಲ್ಲ, ನಾನೊಂದು ಸಾಧಾರಣದ ಪೋಸ್ಟ್ಗೆ ಓಕೆ, ನಾನು ಇದೆಲ್ಲ ಅಭ್ಯಾಸ ಮಾಡಿದ್ದೀನಿ, ಎಲ್ಲರ ಮುಂದೆ ತೋರಿಸ್ಕೊಂಡು ಇದ್ದೀನಿ, ನನ್ನನ್ನು ಹೈಯರ್ ಎಲಿವೇಶನ್ ಈ ಪೋಸ್ಟ್ಗಿಂತ ಆ ಪೋಸ್ಟ್ಗೆ ಸೂಟೇಬಲ್ ಅಂತ ಅನ್ಕೋತಾರೆ. ಹೇಗೆ ಒಂದು ವ್ಯಕ್ತಿ ಬೇಗ 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 ಬೆಳೀತಾರೆ ಅಂತಂದರೆ ತನ್ನನ್ನು ತಾನು ಕರೆಕ್ಷನ್ ಮಾಡ್ಕೋತಾ ಹೋಗ್ತಾರೆ. ಇದನ್ನು ಅವಲೋಕನ ಅಂತ ಕರಿತೀವಿ. ಆತ್ಮಾವಲೋಕನ. ಸಿಂಹ ಏನು ಮಾಡುತ್ತೆ? ಸಿಂಹಾವಲೋಕನ ಅಂತ ಕರಿತೀವಲ್ವಾ. ಸಿಂಹ ತಾನು ಏನು ಮಾಡಿದ್ದೀವಿ ಅಂತ ದೂರ ಹೋಗ್ಬಿಟ್ಟು ಒಂದ್ಸಲ ಹಿಂದೆ ತಿರುಗಿ ನೋಡುತ್ತೆ. ಅದನ್ನೇ ಸಿಂಹಾವಲೋಕನ ಅಂತ ಕರೆಯೋದು. ನಾವು ಹಿಂದೆ ತಿರುಗಿ ನೋಡಬೇಕು, ಮುಂದೆ ಮತ್ತೆ ನೋಡಬೇಕು. ನಾನು ಏನು ತಪ್ಪು ಮಾಡಿದೆ, ಏನು ಸರಿ ಮಾಡಬೇಕು, ತಪ್ಪು ಮಾಡಿದೆ ಸರಿ ಮಾಡಬೇಕು, ಇಷ್ಟೇ ಅನಲೈಸ್ ಮಾಡಬೇಕು. ಯಾರ ಬಗ್ಗೆ? ನಮಗೆ ಊರವ್ರ ತಪ್ಪೆಲ್ಲ ಗೊತ್ತಾಗುತ್ತೆ, ಮನೆಯವ್ರ ತಪ್ಪು ಗೊತ್ತಾಗುತ್ತೆ, ಮಕ್ಕಳ ತಪ್ಪು ಗೊತ್ತಾಗುತ್ತೆ, ಪೇರೆಂಟ್ಸ್ ತಪ್ಪು ಗೊತ್ತಾಗುತ್ತೆ. ಆದರೆ ನನ್ನ ತಪ್ಪು ತಿದ್ದುಕೊಂಡ್ರೆ ಎಲ್ಲ ಸರೋಗುತ್ತೆ. ಸೊ ಅದನ್ನೇ ನಾನು ಮಾಡ್ಕೊಳಕ್ಕೆ ಹೊರಟಿದ್ದು. ಬೇರೆಯವರ ತಪ್ಪನ್ನು ತಿದ್ದಲಿಕ್ಕೆ ಹೊರಡ್ತೀವಲ್ಲ, ದಿಸ್ ಇಸ್ 3M. ನನ್ನ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಹೊರಡ್ತೀನಲ್ಲ, ದಟ್ ಈಸ್ 4M. ತಪ್ಪು ತಿದ್ಕೋಬೇಕಾದ್ರೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಬೇಕಲ್ವಾ, ಅದನ್ನೇ ಅವಲೋಕನ ಅಂತ ಕರೆಯೋದು. ಮೆಡಿಟೇಷನ್ ಮಾಡಿದಾಗ ನನಗೆ ಈ ಪಾಯಿಂಟಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ದಿಸ್ ಈಸ್ ಪಾರ್ಕಿಂಗ್. ಯಾವ ಸಬ್ಜೆಕ್ಟ್ ಬೇಕು, ಯಾವ ಸಬ್ಜೆಕ್ಟಲ್ಲಿ ನಾನು ವೀಕ್ ಆಗಿದ್ದೀನಿ. ರಾಮ ಎಷ್ಟು ಆರ್ಗನೈಸ್ ಆಗಿದ್ದ, ಕೃಷ್ಣ ಎಷ್ಟು ಆರ್ಗನೈಸ್ ಆಗಿದ್ದ, ಅವರ ಸೈನ್ಯ ಎಷ್ಟು ಆರ್ಗನೈಸ್ ಆಗಿತ್ತು, ಅದ್ರ ಮೇಲೆ ಗೆಲುವು. ಅಮೇರಿಕಾ ಎಷ್ಟು ಆರ್ಗನೈಸ್ ಆಗಿದೆ, ಜಪಾನ್ ಎಷ್ಟು ಆರ್ಗನೈಸ್ ಆಗಿದೆ. ಅನ್ಆರ್ಗನೈಸ್ಡ್ ಅವರು ಕಮಾಂಡ್ರಿಗೆ ಕಂಟ್ರೋಲೇ ಇರಲ್ಲ ಅಲ್ವಾ. ಯಾವ ಪದಾರ್ಥ ಎಲ್ಲಿದೆ, ಯಾವ ತುಕಡಿ ಎಲ್ಲಿದೆ, ಎಷ್ಟು ಡೇಟಾ ಇದೆ ಗೊತ್ತೇ ಇಲ್ಲ ಒಂಥರ. ಅಮೇರಿಕಕ್ಕೆ ಗೊತ್ತಿದೆ, ಎಲ್ಲದಕ್ಕೂ ಜನ ಇದ್ದಾರೆ, ಎಲ್ಲ ಪಾರ್ಕ್ ಆಗಿದೆ. ಪಾರ್ಕಿಂಗ್ ಆಫ್ ಪೀಪಲ್ ಅದನ್ನ ನಾನು ಅಫಿಷಿಯಲ್ಗೆ ಬಂದಾಗ ಹೇಳ್ತೀನಿ. ಆಫೀಸ್ ವಿಚಾರಕ್ಕೆ ಬಂದಾಗ ಪಾರ್ಕಿಂಗ್ ಆಫ್ ಪೀಪಲ್ ಅಂತ ಬರುತ್ತೆ. ಯಾರ್ಯಾರನ್ನ ಎಲ್ಲೆಲ್ಲಿ ಸ್ಥಾನಗಳನ್ನು ಕೊಡಬೇಕು ಅಂತ, ಅದು ಪಾರ್ಕಿಂಗೇ. ನನಗೇನೇನೋ ಐಡಿಯಾ ಬಂತು, 100 ಐಡಿಯಾ ಬಂತು. 100 ಐಡಿಯಾ ಪಾರ್ಕ್ ಆಗೋದು ಬೇಡವಾ? ಎಲ್ಲಿ ಪಾರ್ಕ್ ಆಗ್ತಾ ಇದೆ? ಇಲ್ಲ, ಐಡಿಯಾ ಬಂತು, ಇನ್ನೊಂದು ಗಂಟೆಲಿ ಮರ್ತೋಯ್ತು, ಏನೋ ನೆನಪು ಬಂತು, ಮರ್ತೋಯ್ತು, ಬರೆದಿಟ್ಕೊಂಡೆ, ನೆನಪಿದೆ. ಬರೆದಿಟ್ಕೊಳ್ಳೋಕ್ಕೆ ನನಗೆ ಎಕ್ಸ್ಟ್ರಾ ಎಫರ್ಟು ಬರವಣಿಗೆ, ಒಂದೇ ಒಂದು ಪೀಸ್ ಆಫ್ ಪೇಪರ್. ನನ್ನ ಸ್ಲಿಪ್ಸ್ ಮಾಡಿರೋದು ನೋಡಿದ್ದೀರಲ್ಲ, ಎಲ್ಲರೂ ಬುಕ್ಸ್ ಮಾಡ್ತಾರೆ, ಸ್ಕ್ರಿಬ್ಲಿಂಗ್ ಪ್ಯಾಡ್ಸ್ ಮಾಡ್ತಾರೆ, ಡೈರೀಸ್ ಮಾಡ್ತಾರೆ. ನಾನೇನು ಮಾಡ್ತೀನಿ, ಸ್ಲಿಪ್ ಆಫ್ ಪೇಪರ್ ತೋರಿಸ್ತೀನಿ. ಇದು ನನಗೆ ಒಂದೇ ಒಂದು ಪೇಪರ್ ಇಟ್ಕೊಂಡವ್ರೆ ನಾನು ಆರ್ಗನೈಸ್ ಆಗಿಬಿಡ್ತೀನಿ. ನಂಗೆ ಏನೋ ತೋಚಿದೆ, ಒಂದು ಕಡೆ ಮಾತಾಡೋಕ್ಕೆ ಹೋಗಬೇಕು, ಅಷ್ಟೇ ಅಲ್ಲಿ ಏನು ಸಂಬಂಧಪಟ್ಟಿದೆ ಅಷ್ಟನ್ನು ಒಂದು ಸ್ಲಿಪ್ ಇಟ್ಕೊಂಡು ಹೋಗ್ತೀನಿ. ಆ ಚೌಕಟ್ಟಲ್ಲೇ ಮಾತಾಡ್ತೀನಿ ಅಷ್ಟೇ. ಆ ಸ್ಲಿಪ್ ವಾಪಸ್ ಬಂದೆ, ಆ ಸ್ಲಿಪ್ಪಿಗೆ ಇದು ಯಾರ್ದೋ ಕ್ರೆಡೈ ಆರ್ಗನೈಸೇಷನ್ಗೆ ಸಂಬಂಧಪಟ್ಟದ್ದು ಅಂತಂದರೆ ಕ್ರೆಡೈ ಫೈಲ್ ಒಳಗೆ ಹೋಗುತ್ತೆ, ಕ್ರೆಡೈ ಫೋಲ್ಡರ್ ಒಳಗೆ ಹೋಗುತ್ತೆ. ಯಾವತ್ತಿಗೋ ಬೇಕು ನನಗೆ, ಇವತ್ತು ಬರೆದಿಟ್ಕೊಂಡಿದ್ದೀನಿ. ಸೊ ಹೀಗೆ ಪಾರ್ಕಿಂಗ್ ಈಸ್ ಅ ಪಾರ್ಟ್ ಆಫ್ ಆರ್ಗನೈಸಿಂಗ್. Organizing is a part of discipline. Discipline is a part of character. Character is a part of growth. ಎಲ್ಲ ಒಂದಕ್ಕೊಂದಕ್ಕೆ ರಿಲೇಟೆಡ್. ಆ್ಯಂಡ್ ಗ್ರೋತ್ ಬೇಕು, ಸಣ್ಣದಾಗಿ ಶುರು ಮಾಡಿ. ಇದಿಷ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವತ್ತಿಂದ ಶುರು ಮಾಡಿದ್ರೆ ಇನ್ನು 2 ದಿನದಲ್ಲಿ ಸ್ಪೆಷಲೈಸ್ ಆಗಿಬಿಡ್ತೀರಿ. ಉತ್ಸಾಹ ಬರುತ್ತೆ, ನೀಟಾಗಿ ಕಾಣುತ್ತೆ, ಮನೆ ನೀಟಾಗಿ ಕಾಣುತ್ತೆ, ರೂಮ್ಸ್ ನೀಟಾಗಿ ಕಾಣುತ್ತೆ, ಬೆಡ್ರೂಮ್ ನೀಟಾಗಿ ಕಾಣುತ್ತೆ, ವಾಶ್ರೂಮ್ ನೀಟಾಗಿ ಕಾಣುತ್ತೆ, ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಎಲ್ಲ ಕಡೆ ನೀವು ಯಾವ್ದು ಹೋದ್ರು ಅಲ್ಲಲ್ಲಿ ಸಿಗ್ತಾ ಇದೆ, ಏನು ಬೇಕೋ ಅದು ಸಿಗ್ತಾ ಇದೆ. ಕರೆಕ್ಟ್. ಮೆಡಿಸಿನ್ ಸಿಗ್ತಾ ಇದೆ, LIC ಪಾಲಿಸಿಗಳು ಮಾಡಿಸಿದ್ದೀವಿ, ಸಿಗ್ತಾ ಇಲ್ಲ ಟೈಮ್ಗೆ. ಯಾಕೆಂದ್ರೆ ನಾವು ಸರಿಯಾಗಿ ಇಟ್ಟಿಲ್ಲ, ಹಾಗಾಗಿ ಸಿಗ್ತಾ ಇಲ್ಲ. ಸೊ ಸರಿಯಾಗಿ ಇಡ್ತಾ ಇದ್ದೀವಿ, ಸಿಗ್ತಾ ಇದೆ. ಬ್ಯೂಟಿಫುಲ್ ಸಬ್ಜೆಕ್ಟ್, ಮಚ್ ನೀಡೆಡ್ ಸಬ್ಜೆಕ್ಟ್ ಇದು. ಥ್ಯಾಂಕ್ ಯು ವೆರಿ ಮಚ್. ಅದ್ರ ಬಗ್ಗೆ ಇಷ್ಟು ಕ್ಲಾರಿಟಿ ಕೊಡ್ತಾ ಇರೋದಕ್ಕೆ, ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸರ್.